ಇದರಿಂದಾಗೆ ಸಹಜವಾಗಿ ಅಂಡರ್ಸ್ಟ್ಯಾಂಡಿಂಗ್ ಅದ, ಅದು ಮುರಿದು ಬಿದ್ದಿಲ್ಲ ಅಂತ ಗೊತ್ತಾಗ್ಲಿಕ್ಕತ್ತದ. ಹಾಗಂತೇಳಿ ನಾಳೆ ಬರೋ 20 ಜನರ ನಂತರ ನಡೆಯುವಂಥ ಈ DCC ಬ್ಯಾಂಕಿನ ಚುನಾವಣೆಯಲ್ಲಿ ಅವು ಕಾಗೆ ಅವರು ಸೌದಿ ಪರನ ಮತ ಹಾಕ್ತಾರಂತಲ್ಲ, ಬಟ್ ಬಾಡಿ ಲ್ಯಾಂಗ್ವೇಜ್ ಹೆಂಗದಂದ್ರೆ ಅವ್ರದ್ದು, ನಾವು ಇಲ್ಲಪ್ಪ ನಾವು ಹೊಂದಿದ್ದೀವಿ, ನಾವು ಹೇಗಾದ್ರು ಹೋರಾಟ ಮಾಡ್ತೀವಿ ಅನ್ನೋದು ವಿಷಯ ಇಲ್ಲ. ಅಂದ್ರೆ ಈ ಎಲ್ಲ ನೆಲೆಗಟ್ಟಲೆ ಕಾಗೆ ಇರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಸೌದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಇವರಂತೂ ನಿಶ್ಚಿತವಾಗಿ ಒಂದು ಕಡೆ ನಿಂತಿದ್ದಾರೆ ಅನ್ನೋ ಸ್ಪಷ್ಟ ಆಗ್ತಾ ಬರ್ತದೆ. ಅದೇ ಕಾಲಕ್ಕೆ ನಮ್ಮ ಅಮರ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ರಾಹುಲ್ ಜಾರಕಿಹೊಳಿ ಅವರಾಗಿರ್ಬೋದು, ಅವ್ರ ಜೊತೆಗೆ ನಮ್ಮ ಮೂಡಲಿಗೆ ನೀಲಕಂಠ ಕಪ್ಪಲಗುದ್ದಿಯವರಾಗಿರ್ಬೋದು, ಇನ್ನೂ ಒಂದು 2-3 ಜನ ಅತ್ಯಂತ ಗಟ್ಟಿದ್ದಾರೆ, ಥಿಕ್ ರಿಲೇಷನ್ಸ್ ವಿತ್ ಜಾರಕಿಹೊಳಿ ಬ್ರದರ್ಸ್. ಅವರು ಬಿಟ್ಟು ಹೋಗಲಿಕ್ಕೆಲ್ಲ. ಹೀಗಾಗಿ ಅವರು ಈಗಾಗಲೇ ಒಂದು 6-7 ನಿಶ್ಚಿತಿದ್ದಾರೆ. ಒಂದು 2 ಬಗ್ಗೆ ಸಂಶಯ ಅದ. ಬಟ್ ಇದು ಸಂಶಯ ಇನ್ನೂ ಹೆಚ್ಚು ಇರೋದು ಯಾರ ಮೇಲಪ್ಪ ಅಂತಂದ್ರೆ ಗಣೇಶ್ ಹುಕ್ಕೇರಿ ಅವ್ರ ಮೇಲೆ. ಮತ್ತು ಈಗ ಕಾಗೆ ಅಂತ ಇವ್ರ ಕಡೆ ಗುರುತಿಸ್ಕೊಂಡಿದ್ದು ಅನಿಸ್ಲಿಕ್ಕಂಥದ್ದು. ಹೀಗಾಗಿ ಇವರಿಬ್ಬರು ಯಾವ ರೀತಿಯಾಗಿ ಮಾಡ್ಬೋದು. ಮತ್ತು ಇನ್ನು ಜೊಲ್ಲೆಯವರನ್ನು ನಿಶ್ಚಿತವಾಗಿಯೂ ಅಧ್ಯಕ್ಷರನ್ನು ಮಾಡ್ತಾರೆ ಜಾರಕಿಹೊಳಿ ಅವರು ಅಂದ್ರೆ ಮಾಡ್ತಾರಂತ ಈಗಿನ ಮಾತ್ರ ಅನ್ನಿಸ್ತದೆ ಈಗಿನ ಸ್ಥಿತಿಯೊಳಗೆ. ಯಾಕಂದ್ರೆ ಜೊಲ್ಲೆಯವ್ರನ್ನ ಬಿಟ್ಟರೆ, ಜೊಲ್ಲೆಯವ್ರನ್ನ ಮಾಡಲಿಲ್ಲ ಅಂದರೆ ಜೊಲ್ಲೆಯವರು ಸ್ವಲ್ಪ ನಿಲ್ಲಬಹುದೇನೋ ಜಾರಕಿಹೊಳಿ ಸಹೋದರರ ವಿರುದ್ಧವಾಗಿ. ಆದರೆ ಇಲ್ಲಿವರೆಗೆ ಅಂದಿಲ್ಲ ಜಾರಕಿಹೊಳಿ ಸಹೋದರರು ನಿಮ್ಮನ್ನು ಮಾಡೋದಿಲ್ಲಪ್ಪ ಅಧ್ಯಕ್ಷ ಅಂತೇಳಿ. ಮೋಸ್ಟ್ ಪ್ರಾಬಬ್ಲಿ ಆ ಭರವಸೆಯಿಂದ ಅವರು ಇದ್ದಾರೆ ಅಂತ ಅನಿಸ್ತದೆ. ಸಪೋಸ್ ಏನಾದರೂ ಜಾರಕಿಹೊಳಿ ಅವರು ಜೊಲ್ಲೆಯವರು ಸರಿಸೋ ಪ್ರಯತ್ನ ಮಾಡಿದರೆ ಅವ್ರ ಬದಲಾಗಿ ಮತ್ತೊಬ್ಬ ಲಿಂಗಾಯತರನ್ನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಬೇಕಾದ ವ್ಯಕ್ತಿ ನೀಲಕಂಠ ಕಪ್ಪಲಗುದ್ದಿ, ಆ ವ್ಯಕ್ತಿ ಮೇಲೆ ಲಿಂಗಾಯತನ ಹೋದು ಎಲ್ಲರೂ ಹೋದು ಅವ್ರು ಹೇಳಿದಂಗೆ ಕೇಳ್ಕೊಂಡು ಒಂದು ವ್ಯಕ್ತಿ ಅವ್ರು ತಿಳಿಯದ ಅಂಥವ್ರು ಯಾರನ್ನೂ ಒಬ್ಬರನ್ನ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಮತ್ತು ತಿಕ್ಕಾಡಿಸೋ ಸಾಧ್ಯತೆಗಳಿದ್ದಾವ. ಯಾಕಂದ್ರೆ ಜೊಲ್ಲೆಯವ್ರಿಗೆ, ನಮ್ಮ ಸೌದಿಯವ್ರಿಗೆ, ಕತ್ತಿಯವ್ರಿಗೆ ಇನ್ನೂ ಸಮೀಪದ ಸಂಬಂಧಗಳಿದ್ದಾವೆ. ಜೊತೆಗೆ ಯಾವ ಜೊಲ್ಲೆಯವ್ರು ಇವತ್ತು ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಇದರಲ್ಲೇ ಕೋರ್ಟ್ನಿಂದ ಬರುವ ನಿರ್ಧಾರದಲ್ಲೇ. ಆ ಜೊಲ್ಲೆಯವರು ಒಬ್ಬ ಸ್ಟ್ರಾಂಗ್ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಅವ್ರೇನಾದ್ರನ್ನ ಅಧ್ಯಕ್ಷ ಮಾಡಿದರೆ ಒಂದಿಷ್ಟೇನೋ ಜಾರಕಿಹೊಳಿ ಅವರ